ಓಕೆ. ಸೊ ಇವತ್ತು ಸ್ಯಾಟರ್ಡೇ ಮಾರ್ನಿಂಗು. ಸೊ ಸುಮಾರು 11 o'clock ಆಗಿದೆ. ಸೊ ನಮ್ಮದು ಕ್ಯಾಬು 1:30 ಕ್ಯಾಬ್ ಟು ಏರ್ಪೋರ್ಟ್. ಸೊ ಇಲ್ಲಿ ತಿಂಡಿ ತಿಂತಾ ಇದ್ದಾರೆ ಕೆಳಗಡೆ. ಸೊ ನೋಡುವ ಯಾರ್ಯಾರ್ದು ಏನೇನು ಎಕ್ಸ್ಪ್ರೆಷನ್ ಇದೆ ಅಂತ. ಇಷ್ಟು ಯಾರು ತಿಂದಾಗಿರ್ಬೇಕು. ಏನು ಸ್ಪೆಷಲ್ ಇದೆ ಇವತ್ತು? ಬೆಳಿಗ್ಗೆ ಇಡ್ಲಿ ತರಿಸಿದ್ದೆ. ಚಲೋ ಇಡ್ಲಿ ಚೆನ್ನಾಗಿದೆ. ನಿನ್ನೆಗಿಂತ ಇವತ್ತು ಇಡ್ಲಿ ಚೆನ್ನಾಗಿದೆ. ನಿನ್ನೆ ಬೇರೆ ಕಡೆ ತರಿಸಿದ್ದೆ, ಇವತ್ತು ಉಡುಪಿ ಹೋಗ್ಬೇಕಲ್ಲ ಇದು ಇಡ್ಲಿ ಚೆನ್ನಾಗಿದೆ. ಇವತ್ತು ಚೆನ್ನಾಗಿದೆ. ಓಕೆ. ಸೊ ಇವತ್ತು ನಾವು ಮಲೇಷಿಯಾ ಟ್ರಿಪ್ಪಿಗೆ ಹೋಗ್ತಿದ್ದೇವೆ. ಸೊ ನಿಮಗೇನು ಅನಿಸ್ತದೆ ಬಾಬಾ? ಏನಿಲ್ಲ, ಏನು ಆರಾಮ್ ಸರಿ ಹೋಗ್ರಣ್ಣ. ಪುಟ್ಟಿ ಏನಂತೈತೆ? ಫಸ್ಟ್ ಪುಟ್ಟಿ ಕೇಳೋಣ ಅಂತ. ನನಗಂತೂ ಏನೋ ಆಲ್ರೆಡಿ ಥೈಲ್ಯಾಂಡಿಗೆ ಹೋಗಿ ಬಂದಿದ್ದೀನಿ, ಬಟ್ ಮಲೇಷ್ಯಾಗೆ ಹೋಗಿರ್ಲಿಲ್ಲ. ನೋಡುವ ಈ ಸಲ ಹೆಂಗಿರುತ್ತೆ, ಹೊಸ ಡಿಫ್ರೆಂಟ್ ಅಂತ ಅನ್ಕೊಂತೀನಿ. ನೋಡುವ ಹೆಂಗಿರುತ್ತೆ ಅಂತ. ಶ್ರೇಯಾ ಈಗ ಪಪ್ಪ ಮತ್ತೆ ಮಮ್ಮ ಆಕ್ಟಿವಿಟಿ ಹೋಗ್ತಾರೆ, ನಿನಗೆ ಬಿಡೋದಿಲ್ಲ, ಅಲೋ ಮಾಡೋದಿಲ್ಲ, ಏನ್ ಮಾಡ್ತೀಯ ನೀ ಅವಾಗ? ಗೊತ್ತಿಲ್ಲ ನನಗಿದು ಫಸ್ಟ್ ಅನುಭವ. ಯಾಕೋ ಡುಗುಡು ಆಗ್ತಾ ಇದೆ. ವಿಮಾನ ಮೇಲೆ ಹತ್ತದಲ್ಲ, ಹತ್ತಿದ್ದೇನೆ, ಆದ್ರೂ ಸಹ ದೂರ ಹೊರಗಡೆ ಹೋಗೋದು ಫಸ್ಟ್ ಟೈಮ್. ಇಂಡಿಯಾ ಬಿಟ್ಟು ಹೊರಗಡೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್. ಒಂದ್ಸಲ ಜೋಶ್ ಅಂತ ಅನ್ಸುತ್ತೆ, ಒಂದೊಂದ್ಸಲ ಒಳಗಿನ ಒಳಗೆ ಪುಕ್ಕು ಪುಕ್ಕು ಅನ್ಸುತ್ತೆ. ಸುಮಾರು ದೂರ ಹೋಗ್ಬೇಕಲ್ಲ, ಅದಕ್ಕೆ ಸುಮಾರು ಇದಾಗ್ತಾ ಇದೆ. ಏನ್ ಬುಕ್ಕಿಲ್ಲ, ಇಡ್ಲಿ ತಿಂದು ಚಿಲ್ ಮಾಡ ಬಾಬಾ. ಹಿಂಗೇನು ಅನಿಸ್ತಾ ಉಂಟು? ಏನಲ್ಲ, ಆರಾಮ್ ಸರಿ ಇಡ್ಲಿ ತಿಂದಿದ್ದೀನಿ. ಅಲ್ಲ, ನೀನು ಜನರಲಿ ಈಗ ಮನೆ ಬಿಟ್ಟು ಒಂದು 2 ದಿನನೂ ಹಚ್ಚಿ ಇರೋದಿಲ್ಲಾಗಿದ್ದಲ್ಲ, 2 ವಾರಕ್ಕೆ ಅದು ಮತ್ತೆ ಹೈದ್ರಾಬಾದಿಗೆ 1 ತಿಂಗಳ ಬರೋಕೆ ಹೆಂಗೆ ಒಪ್ಕೊಂಡಿ ಅಂತ ನೋಡಪ್ಪ. ಇಲ್ಲಿ ಏನು ಬದಲಾದ ಪರಿಸ್ಥಿತಿಗೆ ಹೊಂದಿಕೊಳ್ಳುವುದು ಜೀವಿಗಳ ಲಕ್ಷಣ. ಅದರಲ್ಲಿ ನಾವು ಸಾಮಾಜಿಕ ಜೀವಿ. ಅದರಲ್ಲಿ ಮತ್ತೆ ನೀನು ನಮಗೆ ಕರ್ಕೊಂಡು ಹೊಂಟಿದೆಯಾ, ಏನೋ ಸ್ವಲ್ಪ ಚೇಂಜ್ ಅಂದ್ರೆ ಬರೇ ಆಯ್ತು, ಏನೋ ಸ್ವಲ್ಪ ಚೇಂಜಸ್ ಆಯ್ತು. ನಮಗೂ ಖುಷಿ ಆಗಿದೆ, ಹೋಗ್ಬರೋಣ. ದೇವ್ರು ನಮಗೆಲ್ಲ ನಿಮ್ಗೆಲ್ಲ ಒಳ್ಳೇದು ಮಾಡ್ಲಿ, ಟ್ರಿಪ್ ಎಲ್ಲ ಆರಾಮಾಗಿ ನಡೀಲಿ ಅಂತ ತಕೊಂಡು ದೇವ್ರಲ್ಲಿ ಕೇಳ್ಕೊತಾ ಇವತ್ತು ನಾವು ನಮ್ಮ ಒಂದು ಪ್ರಯಾಣವನ್ನ ಶುರು ಮಾಡಿ. ವಿದೇಶ ಪ್ರಯಾಣ. ಮುಂಚೆ ನೆನ್ಪುಂಟಾ, ನಾನು ಸಣ್ಣ ಇರ್ಬೇಕಾದ್ರೆ ಪೇಪರ್ಗಳು ಬರ್ತಿತ್ತಲ್ಲ, ನಮ್ಮ ಮಗನು ವಿದೇಶಕ್ಕೆ ಹೋಗುತ್ತಿದ್ದಾನೆ, ಅವನಿಗೆ ಧನ್ಯವಾದಗಳನ್ನು ತಿಳಿಸಿ ಅಂತ ಹೇಳ್ತು. ಇದ್ರೊಳಗೆಲ್ಲ ಶುಭಾಶಯ ತಿಳಿಸಿ ಅಂತ ಪೇಪರ್ ಒಳಗೆಲ್ಲ ಬರ್ತಿತ್ತಲ್ಲ ಮುಂಚೆಲ್ಲ. ನಾವೇ ಹಾಕ್ತಿದ್ದಿಲ್ಲ ಪೇಪರ್ ಒಳಗೆ. ಈಗ ಎಲ್ಲರೂ ಹಾಕ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಎಲ್ಲ ಒಂದು ಗ್ರೂಪ್ ಒಂದು ಫೋಟೋ ಅನಿಸ್ತಾ ಉಂಟ? ನನಗೆ ಹಳೆಯ ನನಗೆ ವಿಮಾನ ಹತ್ತಿಸ್ತಾರೆ, ನನಗೆ ಅದೇ ಖುಷಿ. ಮತ್ತೆ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲ, ಏನು ಅನಿಸ್ತಾ ಉಂಟು ಮಲೇಷಿಯಾ ಇದು? ಆದರೆ ನಿಮಗೆ ಏನು ಅನಿಸ್ತಾ ಉಂಟು? ಹೊರಗಡೆ ಯಾವ ಥರ ಇರ್ಬೋದು ಅನಿಸ್ತಾ ಉಂಟು? ಹೊರಗಡೆ ನೋಡಬೇಕು ಅನ್ನಿಸ್ತೈತಿ. ಈಗೇನಾದ್ರೆ ಹೊರಗಡೆ ಯಾವ ತರ ಇರ್ಬೋದು, ಏನು ಈಗ ಇಂಡಿಯಾದಾಗ ಫಸ್ಟ್ ಟೈಮ್ ಹೋಗ್ತಾ ಇದ್ದೇವೆ, ಅಲ್ಲಿ ಏನೇನು ಇರ್ಬೋದು ಅಂತ ಹೇಳಿ ಕ್ಯೂರಿಯಾಸಿಟಿ ನನಗೆ. ಗೊತ್ತಾಗೋದು. ಅದಕ್ಕೆ ನಾವೇನು ಪ್ಲಾನ್ 3 ಜನರಿಗೆ ಬಿಟ್ಕೊಟ್ಟಿಲ್ಲ. ಸ್ವಲ್ಪ ಎಲ್ಲ ಬಿಟ್ಕೊಟ್ಬಿಟ್ರೆ ಕ್ಯೂರಿಯಾಸಿಟಿ ಇರೋದಿಲ್ಲ. ಕ್ಯೂರಿಯಾಸಿಟಿ ಇದೆ, ಅಲ್ಲಿ ಏನು ಇರ್ಬೋದು ಏನಿಲ್ಲ, ನಮ್ಮ ಇಂಡಿಯಾಗೆ ಮತ್ತೆ ಅಲ್ಲಿ ಏನು ಡಿಫ್ರೆನ್ಸ್ ಇರ್ತದೆ ಅಂತ ಹೇಳಿ ಸ್ವಲ್ಪ ಕ್ಯೂರಿಯಾಸಿಟಿ ಉಂಟು. ನಮ್ಮ ಪ್ರಯಾಣ ಆದಷ್ಟು ಸುಖಕರ ಆಗಲಿ ಅಂತ ಈಗಾಗಲೇ ಸ್ನಾನ ಮಾಡಿದ್ದೆ, ದೇವರಲ್ಲಿ ಕೇಳ್ಕೊಂಡಿದ್ದೇನೆ. ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಬೇಕು ಅಂತ ದೇವರ ಆಶೀರ್ವಾದ ಕೇಳಿದ್ದೇನೆ. ಖಂಡಿತ ದೇವರು ಕೊಡ್ತಾನೆ ಅಂತ ನಂಬಿಕೆ ಇದ್ದೆ. ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಪ್ರಯಾಣ ಮಾಡುವ ನನ್ನ ಮಗ ಸೊಸೆ ದಯೆಯಿಂದ
ನಾನು ಈಗ ಈ ಪ್ರಯಾಣ ಮಾಡ್ತಾ ಇದ್ದೇನೆ. ಅಲ್ಲಿ ಮಗಳ ಅಳಿಯನ್ನು ಬರ್ಬೇಕು, ಅದು ಹೋಟೆಲ್ ಬುಕಿಂಗ್ ಮಾಡೈತಲ್ಲ. ನನ್ನ ಮಗ ಅಳಿಯ ಇದು ಮಗ ಜೊತೆ ಎಲ್ಲರ ಜೊತೆಗೆ ಪ್ರಯಾಣ ಮಾಡೋದು ಭಾಳ ಖುಷಿ ಅನಿಸ್ತಾ ಇದೆ. ಇದೇ ಫಸ್ಟ್ ಟೈಮ್. ಹಿಂದೇನು ವಿಜಯ್ ಬರ್ತಾ ಇಲ್ಲ ವಿಜಯ್ ಒಬ್ಬರೇ ಮಿಸ್ ಆಗ್ತಾ ಇದ್ದಾನೆ. ಅವನು ಬಂದರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಆದರೆ ಏನು ಮಾಡೋದು, ಅವ ಕೆಲಸ ಅಂತೇಳಿ ಕಾರಣಾಂತರಗಳಿಂದ ಇರಲಿ, ಅವ ಕೆಲಸ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಬಾಬಾ ನಿಮಗೇನು ಅನಿಸ್ತಾ? ಹಾಯ್ ಎವ್ರಿವನ್. ಸೊ ಇವತ್ತು ನಮ್ಮ ಅಂತಿಮ ದಿನ, ಪ್ರಿಪ್ರೇಷನ್ ಎಲ್ಲ ಮುಗಿದಿದೆ. ಸೊ ಎಲ್ಲರೂ ಸೇರಿ ಮಲೇಷ್ಯಾ ಟ್ರಿಪ್ ಹೋಗ್ತಾ ಇದ್ದೀವಿ 10 ದಿನಕ್ಕೆ. ಸೊ ಈ ಟೈಮಲ್ಲಿ ನಾವು ಭಾವರ ತುಂಬ ಮಿಸ್ ಮಾಡ್ಕೊತೀವಿ, ವಿಜಿತ್ ಭಾವನ. ಬಿಕಾಸ್ ಪ್ಲ್ಯಾನ್ ನಡೆದಾಗ ಅವರು ಇನ್ವಾಲ್ವ್ ಆಗಿದ್ರು. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಅವರು ಈ ಟ್ರಿಪ್ಪಲ್ಲಿ ಇನ್ವಾಲ್ವ್ ಆಗ್ತಿಲ್ಲ. ಸೊ ಅವ್ರು ಬಿಟ್ಟು ಬಾಕಿ ಎಲ್ಲರೂ ಸೇರಿದ್ದೀವಿ ಈಗ. ಸೊ ಹೈದರಾಬಾದಿಂದ ಈ ಸೀದಾ ಮಧ್ಯಾಹ್ನ ಭಾವಾಗೆಲ್ಲ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಥ್ರೂ ವಿಡಿಯೋ. ಸೊ ಚೆನ್ನಾಗಿದೆ, ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ. ಒಳ್ಳೆ ಎಕ್ಸೈಟ್ಮೆಂಟ್, ಫಸ್ಟ್ ಟೈಮ್ ಹೋಗ್ತಾ ಇರೋದು ಎಲ್ಲರೂ ಸೇರಿ. ಸೊ ಇದರಲ್ಲಿ ಹಿರಿಯರು ಅಂತ ಹೇಳಿ ಆಯಿ, ಅತ್ತೆ, ಮಾವ ಎಲ್ಲರೂ ಇದ್ದಾರೆ. ಇನ್ನು ತುಂಬ ಚಿಕ್ಕವರಂದ್ರೆ ಶ್ರೀಯಾ ಇದ್ದಾಳೆ ನಮ್ಮ ಜೊತೆಗೆ ಎಂಟರ್ಟೈನ್ ಮಾಡ್ಲಿಕ್ಕಲ್ಲಿ. ನಮಗೆ ಬೋರ್ ಆದ್ರೆ ಶ್ರೀಯಾ ಹಿಡ್ಕೊಂಡು ಗುಳಾಡೋದು. ಹೌದು, ಇದು ಫಸ್ಟ್ ಫ್ಯಾಮಿಲಿ ಟ್ರಿಪ್. ಇದು ಫಸ್ಟ್ ಫ್ಯಾಮಿಲಿ ಟ್ರಿಪ್. ನಾವೇ ಇಷ್ಟು ದೂರ ಎಲ್ಲರೂ ಸೇರ್ಕೊಂಡು ಎಲ್ಲೂ ಹೋಗಿರ್ಲಿಲ್ಲ. ನೋಡುವ ಹೇಗಿರತ್ತೆ ಅಂತ ಹೇಳ್ಕೊಂಡೆ. ಎಲ್ಲರೂ ಏನೋ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ನೋಡುವ ಹೇಗಾಗತ್ತೆ ಅಂತ. ಶ್ರೀಯಾ ಶ್ರೀಯಾ ನೀ ಮಾತಾಡ, ಆಮೇಲೆ ಚಾನ್ಸ್ ಸಿಗೋದಿಲ್ಲ. ಅಲ್ಲ, ಮಲೇಷ್ಯಾ ಟ್ರಿಪ್ ಬಗ್ಗೆ ಹೇಳ, ನಿನ್ ಟಾಯ್ಸ್ ಬಗ್ಗೆ ಕೇಳ್ತಾ ಇಲ್ಲ. ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ 2 years ಇಂದ ಸ್ವಲ್ಪ ಕಡಿಮೆ ಏಜ್ ಇದ್ದಾಗ ಹೋಗಿದ್ದೆ. ನೆನಪೈತೆ? ಎಲ್ಲ ಫಸ್ಟ್ ಟೈಮ್ ಎಲ್ಲಿ ಹೋಗಿದ್ದೆ? ಫಸ್ಟ್ ಟೈಮ್ US, ಸೆಕೆಂಡ್ ಟೈಮ್ ದುಬೈ ಫ್ಯಾಬ್ಯುಲಸ್. ಇದು ಥರ್ಡ್ ಟೈಮ್ ಮಲೇಷ್ಯಾಕ್ಕೆ ಹೋಗೋದು.